ಪ್ರಸಕ್ತ ವರ್ಷ ಉಂಟಾದ ಅತಿವೃಷ್ಟಿಯಿಂದಾಗಿ ಅನೇಕ ಪ್ರದೇಶ ಜಲಾವೃತವಾಗಿ ಅಪಾರ ಪ್ರಮಾಣದ ನಷ್ಟವಾಗಿರುವುದಲ್ಲದೆ ಜನ ಜಾನುವಾರುಗಳಿಗೆ ಪ್ರಾಣಹಾನಿ ಸಂಭವಿಸಿರುವುದು ಬೇಸರದ ಸಂಗತಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ಗುಡ್ಡ ಕುಸಿತ ಹಾಗೂ ಪ್ರವಾಹ ಪೀಡಿತ ಪ್ರದೇಶಗಳಿದ್ದು ಅನೇಕರಿಗೆ ವಾಸ್ತವ್ಯ ಮನೆ ಕೂಡ ಇಲ್ಲದಂತಾಗಿರುವುದು ತುಂಬಾ ನೋವುಂಟು ಮಾಡಿದೆ ಎಂದು ರಾಮಕೃಷ್ಣ ಶ್ರೀಪಾದ ಹೆಗಡೆ ಕಡವೆ ತಿಳಿಸಿದರು. ಅವರು ಬುಧವಾರದಂದು ಶಿರಸಿಯ ಟಿಆರ್ಸಿ ಸಭಾಭವನದಲ್ಲಿ ನಡೆದ ಟಿಆರ್ಸಿಯ 111ನೇ ವಾರ್ಷಿಕ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇನ್ನು ಸಂಘದ ಕಾರ್ಯವ್ಯವಹಾರ ವರ್ಷದಿಂದ ವರ್ಷಕ್ಕೆ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಸಿದ್ದಾಪುರ ಹಾಗೂ ಯಲ್ಲಾಪುರ ಭಾಗದ ರೈತರಿಗೆ ಅನುಕೂಲವಾಗುವಂತೆ ಸಂಘದ ಶಾಖೆಗಳನ್ನು ತೆರೆಯಲು ಚಿಂತನೆ ನಡೆಸಲಾಗಿದೆ. ಸದಸ್ಯರು ಈ ಬಗ್ಗೆ ಅಭಿಪ್ರಾಯವನ್ನು ಸೂಚಿಸಿದ್ದಲ್ಲಿ ಸಂಘವು ಮುಂದಿನ ದಿನಗಳಲ್ಲಿ ಶಾಖೆ ತೆರೆಯುವ ಬಗ್ಗೆ ಕ್ರಮ ಕೈಗೊಳ್ಳಲು ಅನುಕೂಲವಾಗಲಿದೆ ಎಂದು ಇದೇ ವೇಳೆ ತಿಳಿಸಿದರು. ನಂತರ ಟಿಆರ್ಸಿ ಉಪಾಧ್ಯಕ್ಷರಾದ ವಿಶ್ವಾಸ್ ಬಲ್ಸೆ ಚವತ್ತಿ ಮಾತನಾಡಿ, ಕೊಳೆ ರೋಗದಿಂದ ರೈತರ ವಾರ್ಷಿಕ ಉತ್ಪನ್ನದಲ್ಲಿ ಅರ್ಧಕ್ಕಿಂತಲೂ ಕಡಿಮೆಯಾಗಿರುವುದಲ್ಲದೆ ಅಡಿಕೆ ದರವು ಇಳಿಕೆಯಾಗಿರುವುದರಿಂದ ಮುಂಬರುವ ದಿನಗಳಲ್ಲಿ ಇದು ರೈತರ ಆರ್ಥಿಕ ಸ್ಥಿತಿಗತಿಯ ಮೇಲೆ ಖಂಡಿತವಾಗಿಯೂ ಪ್ರತಿಕೂಲ ಪರಿಣಾಮ ಬೀರಲಿದೆ. ಸದಸ್ಯರಾದ ತಾವು ಆರ್ಥಿಕ ಸಂಕಷ್ಟಕ್ಕೊಳಗಾದರೆ ಸ್ವಾಭಾವಿಕವಾಗಿ ತಾವು ವ್ಯವಹರಿಸುವ ಸಂಸ್ಥೆ ಸಹ ಆರ್ಥಿಕ ಸಂಕಷ್ಟವನ್ನು ಎದುರಿಸಲೇಬೇಕಾಗುತ್ತದೆ. ಇದನ್ನು ಎಲ್ಲ ಸದಸ್ಯರು ಈಗಿನಿಂದಲೇ ಗಂಭೀರವಾಗಿ ಪರಿಗಣಿಸಿ ಮುಂದಿನ ವರ್ಷದಲ್ಲಿ ಉಂಟಾಗಬಹುದಾದ ಆರ್ಥಿಕ ಖರ್ಚು ವೆಚ್ಚಗಳ ಮೇಲೆ ಸಾಧ್ಯವಾದಷ್ಟು ಹಿಡಿತ ಸಾಧಿಸಿ ಅನಾವಶ್ಯಕ ಖರ್ಚು ವೆಚ್ಚಗಳನ್ನು ಕಡಿಮೆಗೊಳಿಸಿಕೊಂಡು ಎದುರಾಗಬಹುದಾದ ಆರ್ಥಿಕ ಸಂಕಷ್ಟದಿಂದ ಪಾರಾಗಲು ನಾವೆಲ್ಲ ಒಗ್ಗೂಡಿ ಮುನ್ನೆಚ್ಚರಿಕೆ ವಹಿಸುವುದು ಅನಿವಾರ್ಯವಾಗಿದೆ ಎಂದರು. ನಂತರ ಸಂಘದಲ್ಲಿ ಸುದೀರ್ಘ 33 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸ್ವಯಂ ಸೇವಾ ನಿವೃತ್ತಿ ಹೊಂದಿದ ವಿನೋದ ನರಸಿಂಹ ಹೆಗಡೆ ಹಾಗೂ ಫೋಟೋಗ್ರಫಿಯಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ನಾಗೇಂದ್ರ ಮುತ್ಮುರುಡು ಅವರನ್ನು ಹಾಗೂ ಸಂಘದಲ್ಲಿ ಹಲವು ವರ್ಷಗಳಿಂದ ಪ್ರಾಮಾಣಿಕವಾಗಿ ವ್ಯವಹರಿಸಿದ 11 ಸದಸ್ಯರನ್ನು ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೂ ಪ್ರಸಕ್ತ ವರ್ಷ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ರಾಜ್ಯ ಮಟ್ಟದಲ್ಲಿ 10ರೊಳಗಿನ ರ್ಯಾಂಕ್ ಪಡೆದ ಸಂಘದ ಸದಸ್ಯರ ಕುಟುಂಬದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಇನ್ನು ಕಳೆದ ಸಾಲಿನಲ್ಲಿ ಸಂಘದ ಮೂಲಕ ಮಹಸೂಲು ವಿಕ್ರಯಿಸಿದ ಸದಸ್ಯರಿಗೆ ಪ್ರೋತ್ಸಾಹಕವಾಗಿ ಸಮೃದ್ಧಿ ಬುಟ್ಟಿಯನ್ನು ಕೊಡಲು ತೀರ್ಮಾನಿಸಿದ್ದು ವಾರ್ಷಿಕ ಸಭೆಯಲ್ಲಿ ಸಾಂಕೇತಿಕವಾಗಿ 2 ಸದಸ್ಯರಿಗೆ ನೀಡುವ ಮೂಲಕ ಚಾಲನೆ ನೀಡಲಾಯಿತು. ದೇಶ ಕಾಯುವ ಸೈನಿಕರ ರಕ್ಷಣೆ, ಸೈನಿಕರ ಬಲವೃದ್ಧಿ, ಆತ್ಮಸ್ಥೈರ್ಯ ವೃದ್ಧಿ, ಆರೋಗ್ಯ ಭಾಗ್ಯ ಕರುಣಿಸಲು ಹಾಗೂ ಲೋಕದಲ್ಲಿ ಧರ್ಮ ನೆಲೆಸಲಿ, ದೇಶ ರಾಮ ರಾಜ್ಯವಾಗಲಿ, ಲೋಕ ಕಲ್ಯಾಣವಾಗಲಿ ಎಂದು ಸಂಕಲ್ಪಿಸಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶ್ರೀ ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ 8 ಲಕ್ಷ ತುಳಸಿ ಅರ್ಚನೆ ನಡೆಸಲಾಯಿತು. ಸ್ವರ್ಣವಲ್ಲಿ ಮಠದ ಹಿರಿಯ ಯತಿಗಳಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಸಂಕಲ್ಪದಂತೆ ಕಳೆದ 24 ವರ್ಷದಿಂದ ನಿರಂತರ ಈ ಕಾರ್ಯ ನಡೆಯುತ್ತಿದ್ದು ಈ ವರ್ಷ ಬೆಳ್ಳಿ ವರ್ಷವಾಗಿದೆ. ಇನ್ನು ಈ ಬಾರಿ ಕೂಡ 8 ಲಕ್ಷ ತುಳಸಿ ಅರ್ಚನೆ ಶ್ರೀಗಳ ಮಾರ್ಗದರ್ಶನದಲ್ಲಿ ಸಂಪನ್ನಗೊಂಡಿತು. ಇನ್ನು ತುಳಸಿ ಅರ್ಚನೆಯು 200 ವೈದಿಕರನ್ನು ಒಳಗೊಂಡು ಶಾಸ್ತ್ರೋಕ್ತವಾಗಿ ಶ್ರೀ ಮಠದಲ್ಲಿ ನೆರವೇರಿತು. ಇನ್ನು 1999ರ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ದೇಶ ರಕ್ಷಣೆಗಾಗಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಕೋಟಿ ತುಳಸಿ ಅರ್ಚನೆಯನ್ನು ಸಂಕಲ್ಪಿಸಿ ನೆರವೇರಿಸಿದ್ದರು. ಅಂದಿನಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿಯಂದು ಪ್ರತಿ ವರ್ಷವೂ 8 ಲಕ್ಷ ತುಳಸಿ ಅರ್ಚನೆಯು ನಡೆಯುತ್ತಾ ಬಂದಿದೆ. ಇನ್ನು ಭಗವಾನ್ ಶ್ರೀಕೃಷ್ಣನಿಗೆ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಕಿರಿಯರಾದ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಕಲ್ಪೋಕ್ತ ಮಹಾಪೂಜೆ ಮಹಾಮಂಗಳಾರತಿಯು ನೆರವೇರಿತು. ಈ ತುಳಸಿ ಅರ್ಚನೆಯನ್ನು ಶ್ರೀಮಠದ ಅಧ್ಯಾಪಕ ವೃಂದದವರು ಉಮ್ಮಚ್ಗಿ, ಸ್ವರ್ಣವಲ್ಲಿ, ನಡಗೋಡು ಪಾಠಶಾಲೆಗಳ ವಿದ್ಯಾರ್ಥಿಗಳು ನೆರವೇರಿಸಿದರು. ಇನ್ನು ಭಗವಾನ್ ಶ್ರೀಕೃಷ್ಣನಿಗೆ ಅರ್ಚನೆಗೆ ತುಳಸಿಯು ಶ್ರೀಮಠದ ಸಮಸ್ತ ಭಕ್ತರಿಂದ ಸಾಗರೋಪಾದಿಯಲ್ಲಿ ಒದಗಿ ಬಂದಿತು. ಬಿಜೆಪಿ ಪಕ್ಷದಲ್ಲಿ ಇದ್ದುಕೊಂಡು ಬಿಜೆಪಿ ಸರ್ಕಾರದಲ್ಲಿಯೇ ಎಲ್ಲ ಅಧಿಕಾರವನ್ನು ಅನುಭವಿಸಿ ಇದೀಗ ನಮ್ಮ ಪಕ್ಷದ ವಿರುದ್ಧವೇ ಮಾತನಾಡುತ್ತಿರುವ ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೆ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಟ್ಟು ತೊಲಗಲಿ ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಕಿಡಿಕಾರಿದ್ದಾರೆ. ಶಿರಸಿಯಲ್ಲಿ ಮಂಗಳವಾರ ನಡೆದ ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸಭೆಯಲ್ಲಿ ಅವರು ಮಾತನಾಡಿ, ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದುಕೊಂಡೇ ನಮ್ಮ ಪಕ್ಷದ ವಿರುದ್ಧ ಕೆಲಸ ಮಾಡುತ್ತಿದ್ದಾರೆ. ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದಂತಹ ಮಾಜಿ ಸಿಎಂ ಯಡಿಯೂರಪ್ಪ ಅವರ ವಿರುದ್ಧವೂ
ಮಾತನಾಡುತ್ತಾರೆ. ಮಾತು ನೆತ್ತಿಗೇರಿದವರಂತೆ ಹೇಳುತ್ತಿದ್ದಾರೆ. ಯಾವ ಪಕ್ಷದಲ್ಲಿ ನಿಂತು ಹೇಳಿಕೆ ನೀಡುತ್ತಿದ್ದೇನೆ ಎಂಬುದನ್ನು ಅವರು ತಿಳಿದುಕೊಳ್ಳಬೇಕು. ಬಿಜೆಪಿಯಿಂದ ಗೆದ್ದು ಸಚಿವರಾಗಿ ಶಾಸಕರಾಗಿರುವ ಅವರಿಗೆ ಪಕ್ಷದ ಬಗ್ಗೆ ಗೌರವ ಇರಬೇಕಿತ್ತು. ಅವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ನಿಂತು ಹೀಗೆ ಮಾತನಾಡಲಿ ಬೇಸರವಿಲ್ಲ ಎಂದು ತಿಳಿಸಿದರು. ಅರ್ಧ ಗಂಟೆಗಿಂತ ಮೇಲೆ ಆ ಮಂಡಗಳು ಹೀಗೆ ಮುಚ್ಕೊಂಡಿದೆ ಶಿರ್ಸಿ ಭಾಗದಲ್ಲಿ. ಇಲ್ಲಿ ಶಾಸಕರು ಅದನ್ನು ಗಮನಿಸ್ಕೊಂಡು ಅಟ್ಲೀಸ್ಟ್ ಟೂರಿಸ್ಟ್ ಎಲ್ಲ ಬರ್ತಾರೆ ದೇವರ ಜಾಗಕ್ಕೆಲ್ಲ, ಅದನ್ನ ಮುಚ್ಚುವಂತ ಪ್ರಯತ್ನ ಆದ್ರೂ ಮಾಡ್ಬೇಕು. ಮಳೆ ಅಂತ ಹೇಳ್ತಾರೆ, ಆದ್ರೆ ಹಣ ಎಲ್ಲಿಂದ ಬರ್ಬೇಕು? ಹಣ ಇಲ್ಲ. ಅದಕ್ಕೆ ಹೇಳುದು, ಪ್ರತಿಯೊಬ್ಬರಿಗೂ ಬಂದಿದೆ ಕಾಂಗ್ರೆಸ್ ನಲ್ಲಿ ₹1 ಖರ್ಚು ಮಾಡಲಿಕ್ಕೆ ಯಾವುದೇ ಹಣ ಇಲ್ಲ. ನೀವು ಅದನ್ನ ಗಟ್ಟಿಯಾಗಿ ಜನರಿಗೆ ತಿಳಿಸುವಂತ ಕಾರ್ಯವನ್ನು ಮಾಡಬೇಕು. ಮಾತಾಡೋದು ಮಾತಲ್ಲ, ಮಾತು ನೆಟ್ಟಿಗಿರುವಾಗಿ ಮಾತಾಡೋದು. ಅವರ ಒಂದು ಇವತ್ತು ಪತ್ರವನ್ನು ನೋಡ್ತಾ ಇದ್ದೀವಿ. ಎಲ್ಲಿಗೆ ನಿಂತು ಮಾತಾಡ್ತಾ ಇದ್ದೀರಾ? ಯಾವ ಪಕ್ಷದಲ್ಲಿ ನಿಂತು ಮಾತಾಡ್ತಾ ಇದ್ದೀರಾ? ಅಲ್ಲದೆ ಕ್ಷೇತ್ರದಲ್ಲಿ ಶಾಸಕ ಎಂದ ಕೂಡಲೇ ಕಾರ್ಯಕರ್ತರನ್ನು ಅಡವು ಇಟ್ಟುಕೊಳ್ಳಲು ಆಗುವುದಿಲ್ಲ. ಸಂಘಟನೆ ಗಟ್ಟಿ ಇದ್ದು ಪಕ್ಷವನ್ನು ಇನ್ನಷ್ಟು ಸದೃಢ ಮಾಡುತ್ತೇವೆ ಎಂದರು. ಅಲ್ಲದೆ ಆಗ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬಂದಾಗ ನಾವೆಲ್ಲ ಶಾಸಕರಾಗಿದ್ದೆವು. ಆಗ ಯಡಿಯೂರಪ್ಪ ಅವರು, ನೀವು ಬೇಜಾರಾಗಬಾರದು, ನಾವು ಬರಮಾಡಿಕೊಂಡಿರುವ ಹೆಬ್ಬಾರ್ ಅವರಿಗೆ ಸಚಿವ ಸ್ಥಾನ ನೀಡೋಣ ಎಂದು ಹೇಳಿದ್ದರು. ಅದಕ್ಕೆ ನಾವೆಲ್ಲರೂ ಸಮ್ಮತಿ ಸೂಚಿಸಿದ್ದೆವು. ಆದರೆ ಮಂತ್ರಿ ಮಾಡಿದ ಯಡಿಯೂರಪ್ಪ ವಿರುದ್ಧವೇ ಶಾಸಕ ಹೆಬ್ಬಾರ್ ಮಾತನಾಡುತ್ತಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇವತ್ತು ಬಿಜೆಪಿಯಿಂದ ಗೆದ್ದು ಬಿಜೆಪಿ ಉಸ್ತುವಾರಿ ಸಚಿವರಾಗಿ, ಒಬ್ಬ ಸಚಿವರಾಗಿ, ಮಾಜಿ ಸಚಿವರಾಗಿ, ಎಂಎಲ್ಎ ಆಗಿ ಇವತ್ತು ನಮ್ಮ ಪಕ್ಷದ ಒಂದು ಗೌರವ ಇರಬೇಕ್ರಿ. ಈ ಪಕ್ಷದಿಂದ ಏನಾದ್ರೂ ಆಗಿದೆ, ನಾ ಗೌರವ ತಗೊಂಡಿದ್ದೇನೆ. ಯಾವತ್ತೂ ಆಗಿಲ್ಲ. ಉಸ್ತುವಾರಿ ಸಚಿವರಾದ್ರು ಸರ್ ಯಡಿಯೂರಪ್ಪ ನಮ್ಮನ್ನ ಸಚಿವರು ಮಾಡಿಕೊಂಡು ನಾವೆಲ್ಲ ಶಾಸಕರಿದ್ದೀವಿ, ಒಬ್ಬನೇ ಹೇಳ್ತೇನೆ ಅಂತ. ಇನ್ನು ಕಾರ್ಯಕ್ರಮದಲ್ಲಿ ಕುಮಟಾ ಶಾಸಕ ದಿನಕರ್ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯರಾದ ಶಾಂತಾರಾಮ್ ಸಿದ್ದಿ, ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್, ಸುನಿಲ್ ಹೆಗಡೆ, ವಿವೇಕಾನಂದ ವೈದ್ಯ, ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅವ್ರು ಏನ್ ಅಪಾದನೆ ಆಗ್ತಾ ಇದ್ದಾರೆ ಸರ್? ಇದರಲ್ಲಿ ಮಾಜಿ ಸಚಿವರು ಇದ್ದಾರೆ, ಅದರಲ್ಲಿ ಯಡಿಯೂರಪ್ಪ ಜಿಯವರು ಇದ್ದಾರೆ. ನಾಚಿಕೆ ಆಗ್ಬೇಕು ಸರ್ ಅವ್ರಿಗೆ ಹೇಳಿದ್ರು ಸರ್. ಒಬ್ಬ ಜಿಲ್ಲೆಯ ಅರಣ್ಯ ಪ್ರದೇಶಗಳನ್ನು ಹೆಚ್ಚಿಸಲು ಅರಣ್ಯ ಇಲಾಖೆ ಪ್ರತಿ ವರ್ಷ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದರೂ ರಾಜ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ಅರಣ್ಯ ಪ್ರಮಾಣ ಕಡಿಮೆಯಾಗುತ್ತಿದೆ ಎಂಬ ಅಂಶ ಬೆಳಕಿಗೆ ಬರುತ್ತಿದೆ. ಅರಣ್ಯ ಇಲಾಖೆ ತನ್ನ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶಗಳಲ್ಲಿ ನರ್ಸರಿಗಳನ್ನು ನಿರ್ಮಿಸಿ ಲಕ್ಷಾಂತರ ಗಿಡಗಳನ್ನು ಪೋಷಿಸಿ ಬೆಳೆಸಲಾಗುತ್ತಿದೆ. ನಂತರ ಮಳೆಗಾಲದ ಪ್ರಾರಂಭದಲ್ಲಿ ಗಿಡಗಳನ್ನು ನಾಟಿ ಮಾಡಲಾಗುತ್ತದೆ. ಶಿರಸಿ ಉಪವಿಭಾಗದಲ್ಲಿ ಈ ವರ್ಷ ನರ್ಸರಿಗಳಲ್ಲಿ 55 ರಿಂದ 60 ಲಕ್ಷ ಗಿಡಗಳನ್ನು ಪೋಷಿಸಿ ಸರಿಸುಮಾರು 15 ಲಕ್ಷ ಗಿಡಗಳನ್ನು ನಾಟಿ ಮಾಡಲಾಗಿದೆ. ಕಳೆದ ವರ್ಷ ನಾಟಿ ಮಾಡಿದ ಸಸಿಗಳಿಗೆ ಈ ವರ್ಷ ಮಣ್ಣು ಗೊಬ್ಬರವನ್ನು ಹಾಕಲಾಗುತ್ತದೆ ಹಾಗೂ ಕಳೆದ ವರ್ಷ ನಾಟಿ ಮಾಡಿದ ಸಸಿಗಳು ಸತ್ತು ಹೋಗಿದ್ದಲ್ಲಿ ಆ ಜಾಗದಲ್ಲಿ ಹೊಸ ಗಿಡಗಳನ್ನು ನಾಟಿ ಮಾಡಲಾಗುತ್ತದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಈ ನಾಟಿ ಮಾಡಲೆಂದೇ ತೆಗೆದುಕೊಂಡ ಗಿಡಗಳು ರಸ್ತೆ ಬದಿಗೆ ಅಥವಾ ಅರಣ್ಯ ಪ್ರದೇಶದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತದೆ. ಸಸಿ ನೆಡುವ ಹೆಸರಿನಲ್ಲಿ ಅಲಕ್ಷ್ಯ ಮಾಡುತ್ತಾರೆ ಎಂಬ ಮಾತುಗಳು ಸಾರ್ವಜನಿಕರಿಂದ ಬಲವಾಗಿ ಕೇಳಿ ಬರುತ್ತಿದೆ. ಕಳೆದ 2 ದಶಕಗಳ ಅವಧಿಯಲ್ಲಿ ಅರಣ್ಯ ಇಲಾಖೆಯಲ್ಲಿನ ಬೆಳವಣಿಗೆ ಗಮನಿಸಿದರೆ ನಿರಾಸೆಯ ಪ್ರಮಾಣವೇ ಹೆಚ್ಚಾಗಿ ಕಂಡುಬರುತ್ತಿದೆ. ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಾಜ್ಯಾದ್ಯಂತ ಅರಣ್ಯ ಇಲಾಖೆ ಸಸಿಗಳನ್ನು ನೆಡುತ್ತಿದೆ. ಇದರಿಂದ ಹಸಿರು ಪ್ರಮಾಣ ಹೆಚ್ಚಬೇಕಾಗಿತ್ತು, ಆದರೆ ಕಡಿಮೆಯಾಗುತ್ತಿದೆ ಎಂಬ ಅಂಶ ಇದೀಗ ಅಂಕಿ ಅಂಶಗಳ ಮೂಲಕ ಬೆಳಕಿಗೆ ಬರುತ್ತಿದೆ. ಕಳೆದ ವರ್ಷ ನೆಟ್ಟ ಗಿಡಗಳ ಅಂಕಿ ಅಂಶಗಳು ಹಾಗೂ ಅದರ ನಿರ್ವಹಣೆ ಅಂಕಿ ಅಂಶಗಳೇ ಅರಣ್ಯ ಇಲಾಖೆಯಲ್ಲಿ ಸರಿಯಾದ ರೀತಿಯಲ್ಲಿ ಇಲ್ಲ ಎಂದು ಹೇಳಲಾಗುತ್ತಿದೆ. ಇನ್ನು ಅರಣ್ಯ ಇಲಾಖೆ ಗಿಡ ನೆಟ್ಟು ಬಂದ ಮೇಲೆ ಬೇಸಿಗೆ ಸಮಯದಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿದರೆ ಎಲ್ಲವೂ ಸುಟ್ಟು ಹೋಗುತ್ತದೆ. ಅರಣ್ಯ ಇಲಾಖೆ ಬಳಿ ಬೆಂಕಿ ನಂದಿಸಲು ಬೇಕಾಗುವಷ್ಟು ಸಿಬ್ಬಂದಿಗಳ ಕೊರತೆಯೂ ಇದೆ. ಜೊತೆಗೆ ಬೆಂಕಿ ನಂದಿಸಲು ಬೇಕಾಗುವ ಸಾಮಗ್ರಿಗಳ ಕೊರತೆಯೂ ದೊಡ್ಡ ಪ್ರಮಾಣದಲ್ಲಿಯೇ ಇದೆ. ಇವೆಲ್ಲವೂ ಕೇವಲ ಶಿರಸಿಗೆ ಮಾತ್ರ ಸೀಮಿತವಾದದ್ದಲ್ಲ, ಬದಲಿಗೆ ಇಡೀ ರಾಜ್ಯದ ಸಮಸ್ಯೆ ಆಗಿದ್ದು, ಅರಣ್ಯ ಉಳಿಸಲು ಸರ್ಕಾರ ಸಹ ಅರಣ್ಯ ಇಲಾಖೆಗೆ ಇನ್ನಷ್ಟು ಸಿಬ್ಬಂದಿಗಳನ್ನು ಸಾಮಗ್ರಿಗಳನ್ನು ಒದಗಿಸುವ ಅವಶ್ಯಕತೆ ಇದೆ ಎಂದು ಹೇಳಲಾಗುತ್ತಿದೆ. ಸಿದ್ದಾಪುರದ ಶ್ರೀ ವಿನಾಯಕ ಸೌಹಾರ್ದ ಕ್ರೆಡಿಟ್ ಕೋಆಪ್ ಸೊಸೈಟಿಗೆ ಬೆಂಗಳೂರಿನಲ್ಲಿ ಆಗಸ್ಟ್ 23ರಂದು ಜರುಗಿದ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ 23ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ 2023-24ನೇ ಸಾಲಿನ ಉತ್ತಮ ಸೌಹಾರ್ದ ಸಹಕಾರಿ ಪುರಸ್ಕಾರ ನೀಡಿ ಗೌರವಿಸಿದೆ ಎಂದು ಸೊಸೈಟಿ ಅಧ್ಯಕ್ಷ ಆನಂದ್ ಈರಾನಾಯ್ಕ್ ತಿಳಿಸಿದ್ದಾರೆ. ಸಿದ್ದಾಪುರದ ಶ್ರೀ ವಿನಾಯಕ ಸೌಹಾರ್ದ ಕ್ರೆಡಿಟ್ ಕೋಆಪ್ ಸೊಸೈಟಿಯ ಮುಖ್ಯ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಅವರು ಈ ಕುರಿತು ಮಾಹಿತಿ ನೀಡಿದರು.
ನಂತರ ವ್ಯವಸ್ಥಾಪಕ ನಿರ್ದೇಶಕ ವಿನಾಯಕ್ ಆನಂದ್ ನಾಯ್ಕ್ ಮಾತನಾಡಿ, ಸಂಸ್ಥೆಯ ಏಳಿಗೆಯಲ್ಲಿ ಅಧ್ಯಕ್ಷರ ಕೊಡುಗೆ ಅಪಾರ. ಅದರಂತೆ ಆಡಳಿತ ಮಂಡಳಿಯ ಸಲಹೆ ಸೂಚನೆ, ಪ್ರಧಾನ ವ್ಯವಸ್ಥಾಪಕ ಶ್ರೀಧರ್ ಎಂ ಹೆಗಡೆ, ವಿಭಾಗೀಯ ವ್ಯವಸ್ಥಾಪಕ ಪ್ರಶಾಂತ್ ನಾಯ್ಕ್ ಹಾಗೂ ಸಿಬ್ಬಂದಿಗಳ ಪ್ರಾಮಾಣಿಕ ಸೇವೆಯಿಂದ ಇಂದು ಸೊಸೈಟಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದರು. ಇನ್ನು ಪ್ರಧಾನ ವ್ಯವಸ್ಥಾಪಕ ಶ್ರೀಧರ್ ಎಂ ಹೆಗಡೆ ಸೊಸೈಟಿ ವ್ಯವಹಾರಗಳ ಕುರಿತು ಮಾಹಿತಿ ನೀಡಿದರು. ಇನ್ನು ಸಂದರ್ಭದಲ್ಲಿ ಉಪಾಧ್ಯಕ್ಷ ವಿಬಿ ಶೇಟ್, ನಿರ್ದೇಶಕರಾದ ಪರಮೇಶ್ವರ್ ನಾಯ್ಕ್, ರಾಘವೇಂದ್ರ ಪೈ, ಪ್ರೇಮಾನಂದ್ ಕಾಮತ್, ಮಹಾಬಲೇಶ್ವರ್ ಕೆ ನಾಯ್ಕ್, ಹನುಮಂತಪ್ಪ ವಡ್ಡರ್, ಶಾಖಾ ವ್ಯವಸ್ಥಾಪಕ ಪ್ರಶಾಂತ್ ವಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗೌರವಾನ್ವಿತ ಸದಸ್ಯರಿಗೆ ಆದ್ಯತಾಪೂರ್ವಕ ವಂದನೆಗಳು. ಅಡಿಕೆ ಬೆಳೆಗಾರರ ಸರ್ವತೋಮುಖ ಅಭಿವೃದ್ಧಿಗೆ ದೂರದೃಷ್ಟಿತ್ವವನ್ನು ಇಟ್ಟುಕೊಂಡು ಸಂಘವನ್ನು ಸಹಕಾರ ತತ್ವದಡಿಯಲ್ಲಿ ಸ್ಥಾಪಿಸಿದ ಹಾಗೂ ಅಂದಿನಿಂದ ಇಂದಿನವರೆಗೂ ಮುನ್ನಡೆಸಿಕೊಂಡು ಬಂದಿರುವ ಹಿರಿಯ ಸಹಕಾರಿಗಳಿಗೆ ಗೌರವಪೂರ್ವಕ ಪ್ರಣಾಮಗಳು. ನಿಮ್ಮ ಉಳಿತಾಯ, ಉತ್ಪಾದನೆ, ಸಕಾಲದಲ್ಲಿ ಸಾಲ ಮರುಪಾವತಿ, ಉದ್ದೇಶಿತ ಕೆಲಸಗಳ ಕುರಿತು ಉದ್ದೇಶಿತ ಸಾಲಗಳ ವಿನಿಯೋಗ, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕತೆ ಇವು ಸದಸ್ಯರ ಮತ್ತು ಸಂಘದ ಪ್ರಗತಿಗೆ ಕಾರಣ. ಸರಳ, ಸುಗಮ, ಸದಸ್ಯ ಸ್ನೇಹಿ ವ್ಯವಹಾರ ನಮ್ಮ ಧ್ಯೇಯ. ಕೃಷಿಕರ ಸ್ವಾವಲಂಬಿ ಜೀವನ ನಮ್ಮ ಆದ್ಯತೆ. ಟಿಆರ್ಸಿಯ ವಿಶೇಷತೆಗಳು: ರಾಜ್ಯದಲ್ಲಿಯೇ ಹೆಚ್ಚಿನ ಪ್ರಮಾಣದ ಕೃಷಿ ಸಾಲ ನೀಡುವ ಸಂಸ್ಥೆಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆ. ರಾಜ್ಯದ ಸಹಕಾರ ವ್ಯವಸ್ಥೆಯಲ್ಲಿಯೇ ಪ್ರಥಮ ಬಾರಿಗೆ ಇಂಟರ್ನೆಟ್ ಮೂಲಕ ಸದಸ್ಯರಿಗೆ ಪಾಸ್ ಪುಸ್ತಕ ವೀಕ್ಷಣೆಗೆ ವ್ಯವಸ್ಥೆ. ಪಹಣಿ ಪತ್ರಿಕೆ ದೋಷ ಮತ್ತು ದುರಸ್ತಿಗಾಗಿ ಕಂದಾಯ ಇಲಾಖೆ ತಜ್ಞರಿಂದ ಸದಸ್ಯರಿಗೆ ಉಚಿತ ಸಲಹೆ ಸೂಚನೆ. ಸದಸ್ಯರಿಗೆ ಉತ್ತಮ ಭದ್ರತಾ ವ್ಯವಸ್ಥೆ ಹೊಂದಿರುವ ಲಾಕರ್ ಸೌಲಭ್ಯ. www.trcsirsi.in ಮೂಲಕ ಸದಸ್ಯರಿಗೆ ಸಂಘದ ಕಾರ್ಯಚಟುವಟಿಕೆಗಳ ಸಂಕ್ಷಿಪ್ತ ಚಿತ್ರಣ. ಸದಸ್ಯರ ಹಾಗೂ ಸದಸ್ಯರ ಕುಟುಂಬದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉನ್ನತ ಶಿಕ್ಷಣ ಸಾಲ ಸೌಲಭ್ಯ ಮತ್ತು ಬೆಳಿಗ್ಗೆ 9:30ರಿಂದ ಸಂಜೆ 5:30ರವರೆಗೆ ವಿರಾಮರಹಿತ ನಿರಂತರ ಕಾರ್ಯವ್ಯವಹಾರ. ನಮ್ಮ ಸಂಘದ ಶ್ರೇಯೋಭಿವೃದ್ಧಿಗೆ ಸಹಕರಿಸಿದ ಎಲ್ಲ ನಿರ್ದೇಶಕರು, ಸಿಬ್ಬಂದಿಗಳು, ಸಲಹೆಗಾರರು ಹಾಗೂ ಎಲ್ಲ ಸದಸ್ಯರುಗಳಿಗೆ ಕೃತಜ್ಞತಾ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುವವರು ಶ್ರೀ ರಾಮಕೃಷ್ಣ ಶ್ರೀಪಾದ್ ಹೆಗಡೆ ಕಡವೆ, ಅಧ್ಯಕ್ಷರು, ಶ್ರೀ ವಿಶ್ವಾಸ್ ಪುಂಡಲಿಕ್ ಬಲ್ಸೆ, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕ ಮಂಡಳಿಯ ಶ್ರೀ ಎಸ್ಎನ್ ಹೆಗಡೆ ಹಾವಳಿ ಮನೆ, ಶ್ರೀ ವಿವಿ ಹೆಗಡೆ ಸೋಮನಹಳ್ಳಿ, ಶ್ರೀ ಬಿಎಸ್ ರಾಯ್ಸರ್ ಕಲಸಳ್ಳಿ, ಶ್ರೀ ವಿಘ್ನೇಶ್ವರ ಹೆಗಡೆ ಅಗಸಾಲ ಕಿಬ್ಬಳ್ಳಿ, ಶ್ರೀ ಎಸ್ವಿ ಭಟ್ ನಿಡಗೋಡ, ಶ್ರೀ ಆರ್ವಿ ಹೆಗಡೆ ಚಿಪಗಿ, ಶ್ರೀ ಐಎನ್ ಗೌಡ ಕಳವೆ, ಶ್ರೀ ಸಂತೋಷ್ ಕುಮಾರ್ ಗೌಡರ್ ಕಸಗೆ, ಶ್ರೀಮತಿ ಕಲ್ಪನಾ ಎಸ್ ಕೊಪ್ಪಳ, ಶ್ರೀಮತಿ ಇಂದಿರಾ ಹೆಗಡೆ ಬಾಳೆಕೊಪ್ಪ ಹಾಗೂ ಶ್ರೀ ಲಕ್ಷ್ಮೀಶ್ ಹೆಗಡೆ ಬೆಂಗಳೆ, ತೋಟಗಾರ್ಸ್ ರೂರಲ್ ಕೋಆಪರೇಟಿವ್ ಅಗ್ರಿಕಲ್ಚರ್ ಮಲ್ಟಿಪರ್ಪಸ್ ಸೊಸೈಟಿ ಲಿಮಿಟೆಡ್, ಶಿರಸಿ. ಬನವಾಸಿ ವಲಯದ ಅರಣ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಇದೀಗ ಬಡ್ತಿ ಹೊಂದಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ದಾವಣಗೆರೆಗೆ ವರ್ಗವಾಗಿರುವ ವರದ ರಂಗನಾಥ್ ಅವರಿಗೆ ಬನವಾಸಿ ಕಚೇರಿಯಲ್ಲಿ ಬೀಳ್ಕೊಡಲಾಯಿತು. ಇನ್ನು ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವರದ ರಂಗನಾಥ್ ಅವರು, ನಮ್ಮ ಇಲಾಖೆಯ ಕೆಲಸವೇ ಅರಣ್ಯ ರಕ್ಷಣೆ ಮತ್ತು ಅರಣ್ಯಾಭಿವೃದ್ಧಿ. ಅರಣ್ಯದ ಬಗ್ಗೆ ತುಂಬಾ ಕಾಳಜಿ ಮತ್ತು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಅಲ್ಲದೆ ಎಲ್ಲಿಯೂ ದ್ರೋಹ ಮಾಡದೆ ಭಗವಂತ ಮೆಚ್ಚುವಂತಹ ಕೆಲಸ ಮಾಡಿ ಒಳ್ಳೆ ಕೆಲಸಕ್ಕೆ ಯಾವಾಗಲೂ ಬೆಲೆ ಇದೆ. ಅದೇ ನಮ್ಮ ಗೆಲುವು ಎಂದು ತಿಳಿಸಿದರು. ಇನ್ನು ಬನವಾಸಿ ಸಿಬ್ಬಂದಿಗಳು ನನಗೆ ತುಂಬಾ ಸಹಕಾರ ನೀಡಿದ್ದೀರಿ, ಅದನ್ನು ನಾನು ಎಂದಿಗೂ ಸ್ಮರಿಸುತ್ತೇನೆ ಎನ್ನುತ್ತಾ ಇದೇ ರೀತಿ ಸಹಕಾರ ನೂತನ ಆರ್ಎಫ್ಒ ಭವ್ಯ ನಾಯ್ಕ್ ಅವರಿಗೆ ನೀಡಿ ಎಂದು ತಿಳಿಸಿದರು. ಇನ್ನು ಸಭೆ ಅಧ್ಯಕ್ಷತೆ ವಹಿಸಿದ್ದ ನೂತನ ವಲಯ ಅರಣ್ಯಾಧಿಕಾರಿ ಭವ್ಯ ನಾಯ್ಕ್ ಮಾತನಾಡಿ, ಬನವಾಸಿ ಕ್ಷೇತ್ರದಲ್ಲಿ ಕೆಲಸ ಮಾಡಲು ತುಂಬಾ ಸಂತೋಷವಾಗುತ್ತಿದೆ. ರಂಗನಾಥನ್ ಸರ್ ಅವರಿಗೆ ನೀಡಿದಂತೆ ತಮಗೂ ಕೂಡ ಉತ್ತಮ ಸಹಕಾರ ನೀಡಿ ಎಂದರು. ಇನ್ನು ಶಿರಸಿ ವಲಯ ಅರಣ್ಯಾಧಿಕಾರಿ ಶಿವಾನಂದ ಲಿಂಗಾಣಿ ಇದೇ ವೇಳೆ ಮಾತನಾಡಿದರು. ನಂತರ ಬನವಾಸಿ ಸಿಬ್ಬಂದಿಗಳು ಅತ್ಯಂತ ಆತ್ಮೀಯವಾಗಿ ರಂಗನಾಥ್ ಅವರನ್ನು ಸನ್ಮಾನಿಸಿ ಬೀಳ್ಕೊಟ್ಟರು. ಈ ವೇಳೆ ಉಪ ವಲಯ ಅರಣ್ಯಾಧಿಕಾರಿಗಳಾದ ಮಹೇಶ್ ಅಜ್ಜರ್, ರವೀಂದ್ರ ಕರ್ನಲ್, ಮಂಜುನಾಥ್ ಗಂಗೆಮತ, ಕಾರ್ತಿಕ್ ನಾರ್ವೇಕರ್, ಸಿಬ್ಬಂದಿಗಳಾದ ಅಶ್ಫಾಕ್ ಸುಗಂಧಿಕರ್, ಪರಮೇಶ್ವರ್ ಮಡಿವಾಳ್, ರಮೇಶ್ ಎಚ್ಸಿ ಹಾಗೂ ಸಾರ್ವಜನಿಕರ ಪರವಾಗಿ ಗಣೇಶ್ ಜೋಶಿ ಮತ್ತು ರಾಜಪ್ಪ ಮಾಸ್ಟರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.
ಭಾರತೀಯ ವೈದ್ಯಕೀಯ ಸಂಘದ ಕರ್ನಾಟಕ ರಾಜ್ಯ ಶಾಖೆಯ ಕನ್ನಡ ವೈದ್ಯ ಬರಹಗಾರ ಸಂಘವು ವೈದ್ಯರಿಗಾಗಿ ನಡೆಸಿದ ಸಣ್ಣ ಕಥೆಗಳ ಸ್ಪರ್ಧೆಯಲ್ಲಿ ಡಾಕ್ಟರ್ ತನುಶ್ರೀ ಹೆಗಡೆ ಅವರು ಪ್ರಥಮ ಸ್ಥಾನ ಪಡೆದಿದ್ದಾರೆ. ಬೆಳಗಾವಿಯ ಕೆಎಲ್ಇ ಆಗಸ್ಟ್ 25ರಂದು ನಡೆದ ಕನ್ನಡ ವೈದ್ಯ ಬರಹಗಾರರ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷರಾದ ಡಾಕ್ಟರ್ ನಾ ಸೋಮೇಶ್ವರ್ ಅವರು ಬಹುಮಾನ ವಿತರಣೆ ಮಾಡಿದರು. ಭಾರತೀಯ ವೈದ್ಯಕೀಯ ಸಂಘದ ಶಿರಸಿ ಶಾಖೆ ಅಧ್ಯಕ್ಷ ಡಾಕ್ಟರ್ ಮಧುಕೇಶ್ವರ್ ಮತ್ತು ಎಲ್ಲಾ ಸದಸ್ಯರು ಸಂತಸ ವ್ಯಕ್ತಪಡಿಸಿದ್ದಾರೆ.